ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ರೋಟರಿ ಆಲೆಮನೆ ಉತ್ಸವದ 3ನೇ ದಿನದ ಲಾಗ್ ಆಗಿರುತ್ತೆ ಇದು. ಸೆಕೆಂಡ್ ಡೇ ನಾನು ಹೋಗಿರಲಿಲ್ಲ, ದೀಪಕ್ ಅವರು ಸಣ್ಣದಾಗಿ ವಿಡಿಯೋ ಮಾಡ್ಕೊಬಂದಿದ್ರು. ಅದನ್ನು ಆಲ್ರೆಡಿ ನಾನು ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದೀನಿ, ಹಾಗೆ ರೀಲ್ಸಲ್ಲಿ ಕೂಡ ನೋಡಿರ್ಬೋದು ನೀವು. ಇನ್ನಿನ ಲಾಗಲ್ಲಿ ಯಾವೆಲ್ಲ ಸ್ಟಾಲ್ ಎಲ್ಲ ಬಂದಿದೆ ಅಂತ ನೋಡಿದ್ರಿ. ಇದು 450 ರುಪೀಸ್ ರೆಡಿಮೇಡ್ ಬ್ಲೌಸು, ಇದನ್ನು ತೊಗೊಂಡೆ. ರೆಡ್ ಕಲರ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಹಿಂದಿನ ಲಾಗಲ್ಲಿ ಎಲ್ಲ ಸ್ಟಾಲನ್ನು ನೋಡಿರ್ತೀರ. ಸೊ ಇವತ್ತಿನ ದಿನ ನಾನು ಫೋಕಸ್ ಮಾಡಿರೋದು ಫಂಕ್ಷನ್ ಕಡೆಗೆ. ಇವತ್ತಿನ ದಿನ ಮೇನಾಗಿ ಶ್ರೀ ಮಹಾದೇವ್ ಭಟ್ ಕುರ್ಸೆ ಅವರ ಕಿವುಡು ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ನಲ್ಲ, ಆಲ್ರೆಡಿ ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಸೊ ಅವರ ಕಾರ್ಯಕ್ರಮ ಎಲ್ಲ ಹೇಗಾಯಿತು ಅಂತ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ 5:30ಗೆ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಿತ್ತು. ಎಲ್ಲ ಮಕ್ಕಳು ರೆಡಿ ಮಾಡ್ಕೊಂಡು ಕರ್ಕೊಬರ್ಬೇಕಲ್ಲ, ಸೊ ಸ್ವಲ್ಪ ಲೇಟ್ ಆಯಿತು. 6:30ಇಂದ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೆ ಎಂಗೇಜ್ ಮಾಡೋಕ್ಕೆ ಹಾಡುಗಳು ಇದೆಲ್ಲ ನಡೀತಾ ಇತ್ತು, ನೋಡ್ತಾ ಇರ್ಬೋದು. ಇವಾಗ ಶಂಕನಾದದಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗಿನ ಆಧುನಿಕ ನಾದಗಳಿಂದ ಇದು ಬಹಳ ದೂರ ಆಗ್ಬಿಟ್ಟಿದೆ. ಹೀಗಾಗಿ ನಮ್ಮ ಆಗಲೇ ಮಕ್ಕಳೆಲ್ಲ ರೆಡಿ ಹಾಕ್ಕೊಂಡು ಸ್ಟೇಜ್ ಹತ್ರ ಬಂದರು. ಎಲ್ಲ ಮಕ್ಕಳು ರೆಡಿಯಾಗಿದ್ದಾರೆ ಕಾರ್ಯಕ್ರಮ ಕೊಡೋಕ್ಕೆ. ಬನ್ನಿ ಇವಾಗ ಕಾರ್ಯಕ್ರಮನೆಲ್ಲ ಹೇಗೆ ಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಮಕ್ಕಳೆಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ಥೀಮ್ ಇಟ್ಕೊಂಡು ಮಾಡಿದ್ರು. ರೈತರು, ಆಮೇಲೆ ಯೋಧರು, ಆಮೇಲೆ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಫ್ಯಾಷನ್ ಶೋ, ಈ ಥರ ಎಲ್ಲ ಥೀಮ್ ಇಟ್ಕೊಂಡು ಮಾಡಿದರು. ಆಮೇಲೆ ಎಲ್ಲರೂ ಕೂಡ ಲಾಸ್ಟಲ್ಲಿ ರ್ಯಾಂಪ್ ಹೋಗ್ತಾರ ಮಾಡಿದ್ರು. ಆ್ಯಕ್ಚುಲಿ ಅಲ್ಲಿ ಹಾಕಿರೋ ಮ್ಯೂಸಿಕ್ ಜೊತೆ ತೋರಿಸಿದ್ರೆ ಚೆನ್ನಾಗಿರುತ್ತೆ, ಬಟ್ ಆ ಮ್ಯೂಸಿಕ್ ಹಾಕೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತ ನಾನು ಹಾಕೋಕ್ಕಾಗಲ್ಲ. ಆ್ಯಂಡ್ ಹಿಂದ್ಗಡೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಲ್ಲ, ಸ್ಕ್ರೀನಲ್ಲಿ ನೋಡ್ತಾ ಇರೋದು ನಮ್ಮ ವಿಡಿಯೋನೇ, ನಾವು ಮಾಡಿರೋ ವಿಡಿಯೋ ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರೋದು. ನಮಗಂತೂ ಖುಷಿ. ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಒಂಥರ ಖುಷಿ ಆಗುತ್ತೆ ನಮ್ಮ ವಿಡಿಯೋ. ಗೌತಮ್ ಫರ್ನಿಚರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಲ್ಲ ಇನ್ಸ್ಟಾದಲ್ಲಿ, ಅದು ಪ್ಲೇ ಆಗ್ತಾ ಇದೆ ನೋಡಿ ಹಿಂದ್ಗಡೆ. ರೇಖಾ ಹೆಗಡೆ ಅವರು ಹಾಡ್ತಾ ಇದ್ದಾರೆ. ಹಾಗೆ ಸಾಂಗ್ ಹಾಕೋದ್ರಿಂದ ಮತ್ತೆ ಕಾಪಿರೈಟ್ ಬರುತ್ತೆ ಅಂತ ಶೇರ್ ಮಾಡ್ತಾ ಇದ್ದಾರೆ. ಒಂದು ನಟನೆ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಆದ್ಮೇಲೆ ನಾನು ಮಾಡ್ಕೊಡ್ತೀನಿ. ಸೊ ಇವಾಗ ಈ ಒಂದು ಕಲ್ಚರಲ್ ಇವೆಂಟ್ ಸ್ಟಾರ್ಟಿಗೆ ಈ ಸ್ಟೇಜ್ ಅನ್ನ ಈ ಮಕ್ಕಳಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. ದಯವಿಟ್ಟು ಒಂದ್ಸರಿ ಜೋರಾಗಿ ಚಪ್ಪಾಳೆ ಬಂದ್ಬಿಡ್ಲಿ, ಒಂದು ಪ್ರೋತ್ಸಾಹ ಬಂದ್ಬಿಡ್ಲಿ ಆಡಿಯನ್ಸ್ ಕಡೆಯಿಂದ. ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬೈ ಮಹಾದೇವ್ ಭಟ್ ಕುರ್ಸೆ ವಿಶೇಷ ಚೇತನ ಮಕ್ಕಳ ಶಾಲೆ, ಶಿರಸಿ, ಬನವಾಸಿ ರಸ್ತೆಯಲ್ಲಿರುತ್ತೆ. ಇನ್ನೇನು ನಿಮ್ಮೊಂದಿಗೆ ವೇದಿಕೆಯಲ್ಲಿರ್ತಾರೆ. You can get some.
ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟರು ಅಂತ. ಇದಕ್ಕೆ ಕೊರಿಯೋಗ್ರಫಿ ಮಾಡಿರೋ ಮಿಸ್ ರೇಣುಕಾ ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಒಂದು ವಾರದಲ್ಲೇ ಅವ್ರನ್ನ ಟ್ರೈನ್ ಅಪ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಒಂದ್ಸರಿ ಜೋರಾಗಿ ಎಲ್ಲ ಮಕ್ಕಳಿಗೆ ಒಂದು ಅಪ್ರಿಸಿಯೇಷನ್ ಮೂಲಕ ಇನ್ನೊಂದ್ಸರಿ 2 ಕೈನ ಮೇಲೆ ಚಪ್ಪಾಳೆ ಬಂದ್ಬಿಡ್ಲಿ. ಮೀನ್ವೈಲ್ ಇದು ಮಹಾದೇವ್ ಭಟ್ ಕೂಡ್ಸೆ ಕಿವುಡು ಮಕ್ಕಳ ಶಾಲೆ, ಬನವಾಸಿ ರಸ್ತೆ, ಶಿರಸಿ. ಇದರ ಸೆಕ್ರೆಟರಿ ಆಗಿರ್ತಕ್ಕಂತಹ MM ಭಟ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂತಹ ವಿಷ್ಣು ಹೆಗಡೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನ ಕೂಡ ನಾನು ವೇದಿಕೆಗೆ ಬರೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಂಪ್ಲೀಟ್ ಆಕ್ಟ್ ಅನ್ನ ಕೊರಿಯೋಗ್ರಫಿ ಮಾಡಿರ್ತಕ್ಕಂತಹ ಮಿಸ್ ರೇಣು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶಾಲೆಯ ಎಂಟೈರ್ ಕ್ರೂ, ಮಂಜುನಾಥ್ ಪಟ್ಗಾರ್ ಅವರು ಮುಖ್ಯ ಅಧ್ಯಾಪಕರು, ಇವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶಿಕ್ಷಕ ವೃಂದದಲ್ಲಿ ದೇವಕಿ ಪಿ ದೊಂಬೆ, ಅನಿತಾ ದೇವಾಡಿಗ, ವತ್ಸಲ ಹೆಗಡೆ, ಸನ್ನಿಧಿ ಹೆಗಡೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಶಾಲೆಯಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಂಪ್ಲೀಟ್ ಫ್ರೀ ಎಜುಕೇಶನ್ ಇರುತ್ತೆ. 1 ರೂಪಾಯಿ ಕಟ್ಟೋ ಜरूरत ಇರೋದಿಲ್ಲ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಇರುತ್ತೆ 1 to 10. ಪ್ರದೀಪ್ ಯಲನ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಶಾಲೆಯಲ್ಲಿ ಓದಿದ ಮಕ್ಕಳಲ್ಲಿ 25 ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಬದುಕನ್ನ ಕಟ್ಕೊಂಡಿದ್ದಾರೆ. 6 ಜನ ಸಕ್ಸಸ್ಫುಲ್ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ. ದೇಶ ಮಟ್ಟದಲ್ಲಿ ಕೂಡ ಹೆಸರು ಮಾಡಿರತಕ್ಕಂತಹ ಒಂದು ಶಾಲೆ ಇದು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನೋ ಕಾಸ್ಟ್, ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಇರುತ್ತೆ. ಸೊ ಒಂದು ರೌಂಡ್ ಆಫ್ ಅಪ್ಲಾಸ್ ಬರಲಿ ಈ ಒಂದು ಶಾಲೆಗೆ, ಈ ಎಂಟೈರ್ ಒಂದು ಶಿಕ್ಷಕ ವೃಂದಕ್ಕೆ. SSLCಯಲ್ಲಿ 100% ಪಾಸ್ ಸರ್ಟಿಫಿಕೇಟ್ ಅನ್ನು ಅವರ ಕೈಯಲ್ಲಿ ಕೊಟ್ಟು ಅವರ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಹಾದೇವ್ ಭಟ್ ಕಿವುಡ ಮಕ್ಕಳ ಶಾಲೆಯ ಎಲ್ಲ ಶಿಕ್ಷಕರಿಂದ ಶಿಕ್ಷಕೇತರ ಬಂಧುಗಳು ಮಾಡ್ತಾ ಇದೆ. ಮತ್ತೊಮ್ಮೆ ನಾನು ಸಿರ್ಸಿ ರೋಟರಿಗೆ ಸೋದರ ಸೋದರಿಯರಿಗೆ, ಸಿರ್ಸಿಯ ನಾಗರಿಕರಿಗೆ ಮಹಾದೇವ್ ಭಟ್ ಕಿವುಡ ಮಕ್ಕಳ ಶಾಲೆ ವತಿಯಿಂದ ತುಂಬ ಹೃದಯದ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಇರಲಿ. ಮುಂದೆ ಒಂದು ದಿವಸ ಮಹಾದೇವ್ ಭಟ್ ಕೂರ್ಸೆ ಕಿವುಡ ಮಕ್ಕಳ ಶಾಲೆಯ PUC ಕಾಲೇಜಾಗಿ ಪರಿವರ್ತನೆ ಆಗತಕ್ಕಂಥ ಸಹಕಾರವನ್ನು ಕೂಡ ನಿಮ್ಮಿಂದ ಈ ವೇದಿಕೆಯ ಮೂಲಕ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಸೊ ಈ ಎಂಟೈರ್ ಶಿಕ್ಷಕ ವೃಂದಕ್ಕೆ ಹಾಗೆ ಆಗಿರ್ತಾರೆ ಮಿಸ್ ರೇಣು ಅವರು, ಇವರಿಗೆ ಕೂಡ ನಾವು ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮ ನೋಡಿಕೊಂಡು ಒಂದು ರೌಂಡು ಆಹಾರ ಮೇಳಕ್ಕೆ ಬಂದ್ವಿ. ಅವತ್ತಿನ ದಿನ ಶನಿವಾರ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಜನ ಆಗ್ತಾನೆ ಇದ್ದರು. ಹಾಗೆ ಇನ್ನೊಂದಷ್ಟು ಪ್ರೋಗ್ರಾಮ್ ಎಲ್ಲ ಇತ್ತು. ನಾವು ಒಂದು ರೌಂಡ್ ತಿರ್ಕೊಂಡು ಆಹಾರ ಮೇಳಕ್ಕೆ ವಿಸಿಟ್ ಮಾಡಿ ಎಲ್ಲ ತಿನ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಹಾಗೆ ನೆಕ್ಸ್ಟ್ ಡೇ ರೋಟ್ರಿ ಆಲೆಮನೆ ಹಬ್ಬಕ್ಕೆ ಹೋಗಿಲ್ಲ. ಒಂದು ಎಂಗೇಜ್ಮೆಂಟ್ ಲಾಗ್ ಬರುತ್ತೆ ನನ್ನ ಮಾವನ ಮಗಳದ್ದು. ಹಾಗೆ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜಲ್ಲಿ ಒಂಥರ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.